ಹೇ ನಮಸ್ಕಾರ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನು ಸ್ಪೆಷಲ್ ಅಂದರೆ ನಮ್ಮ ಕಾಲೇಜಲ್ಲಿ ಸ್ಪೋರ್ಟ್ಸ್ ಡೇ ಮಾಡ್ತಾ ಇದ್ದಾರೆ. ಸೊ ಆ್ಯಸ್ ಅ ಸ್ಟೂಡೆಂಟ್ ಆಗಿ ಇದು ನನಗೆ ಲಾಸ್ಟ್ನೇ ಸ್ಪೋರ್ಟ್ಸ್ ಡೇ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಯಾರ್ಯಾರು ಈ ವಿಡಿಯೋನ ನನ್ನ ಕಾಲೇಜಿಂದ ಅಂದರೆ CIT ಕಾಲೇಜಿಂದ ನೋಡ್ತಾ ಇದ್ದೀರಾ, ಮಿಸ್ ಮಾಡ್ದಲ್ಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋಗೆ ಲೈಕ್ ಮಾಡಿ ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಯಾಕಂದರೆ ನಿಮ್ಮ ಸಪೋರ್ಟು ತುಂಬ ಇಂಪಾರ್ಟೆಂಟು. ಸೊ ಇವಾಗ ರೆಡಿ ಆಗಿದ್ದೀನಿ, ನಮ್ಮ ಕಾಲೇಜ್ ಹತ್ರ ಹೋಗೋಣ, ಸ್ಪೋರ್ಟ್ಸ್ ಡೇ ಯಾವ ಥರ ಇರುತ್ತೆ ಅಂತ ಕಂಪ್ಲೀಟಾಗಿ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿರಿ. ಸೊ ಗೈಸ್, ನಾನಿವಾಗ ಕಾಲೇಜ್ ಹತ್ರ ಬಂದಿದ್ದೀನಿ. ಎಲ್ಲ ಬ್ರಾಂಚರು ಅವ್ರವ್ರ ಜರ್ಸಿ ಹಾಕೊಂಡು ಮಿಂಚ್ತಾ ಇದ್ದಾರೆ. ನೋಡ್ರಿ, ನಮ್ಮ ಸರ್ ಹಿಂದೆಗಡೆ ಲಕ್ಷ ಅಂತ ಹಾಕೊಂಡವ್ರೆ. ನಾನೆಲ್ಲೋ ಲಕ್ಷ ಅಂದ್ರೆ 11 ಲಕ್ಷ ಸಂಬಳ ಅನ್ಕೊಂಡೆ. ಆಮೇಲೆ ಗೊತ್ತಾಯ್ತು ಲಕ್ಷ ಅಂದ್ರೆ ಅವ್ರ ಮಗನ ಹೆಸರು. ಆಮೇಲೆ ನಮ್ಮ ಗೋವಿಂದಪ್ಪ ಅವ್ರು ಸಿಕ್ಕವ್ರೆ. ನಮ್ ಕೊಟ್ರೇಶಿ ಸರ್ ಯಾವ ರೇಂಜಿಗೆ ಫ್ರೆಂಡ್ಲಿ ಅಂದ್ರೆ ಬಿಶುನು ಅವರು ಸೇರ್ಕೊಂಡು ಇಬ್ರು ಒಂದೇ ಜರ್ಸಿ ಹಾಕೊಂಡವ್ರು. ನೋಡ್ರಿ, ಸೊ ಎಲ್ಲ ಬ್ರಾಂಚ್ ಅವರು ಬಂದು ಇಲ್ಲಿ ಫೋಟೋ ಸೆಷನ್ ಮಾಡಿಸ್ತಾ ಇದ್ದಾರೆ. ಈ ಅಂತೂ ಫಸ್ಟ್ ಇಯರ್ ಇಂದ ಫೋಟೋ ತೆಗಿತಾನೆ ಐತೆ. ಒಂದ್ ಫೋಟೋ ಕೊಟ್ಟಿದ್ದು ನಾನು ದೇವರನ್ನೇ ನೋಡ್ಲೇ ಇಲ್ಲ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ಸೊ ಅದಾದ್ಮೇಲೆ ನಮ್ಮ ಡೈರೆಕ್ಟರ್ ಸರ್ ಕರೆದು ನಮ್ಮ ಕಾಲೇಜ್ ಸ್ಪೋರ್ಟ್ಸ್ ಬಗ್ಗೆ ಒಂದೆರಡು ಮಾತಾಡಿದ್ರು. ಬಟ್ ನನ್ನ ಬ್ಯಾಡ್ ಲಕ್ಕಿಗೆ ಅವಾಗಲೇ ಮೈಕ್ ಕೂಡ ಆನ್ ಆಗಿಲ್ಲ. ಸೊ ನೋಡ್ರಪ್ಪ, ಇದು ನಮ್ಮ AD ಡಿಪಾರ್ಟ್ಮೆಂಟ್ನ ಸ್ಪೋರ್ಟ್ಸ್ ಟೀಮ್ ಹೆಂಗಿದೆ ಅಂತ. ಸ್ಪೋರ್ಟ್ಸ್ ಡೇ ಬಗ್ಗೆ ಏನ್ ಹೇಳ್ತೀರಾ ಸರ್? ಸ್ಪೋರ್ಟ್ಸ್ ಡೇ ಅಂತಂದ್ರೇನೆ ಒಂದು ಜೋಶು. ಅದು ನಮ್ಮ ಹುಡುಗರಲ್ಲಿ ಇವತ್ತು ಮತ್ತೆ 28ನೇ ತಾರೀಕು ಇರುತ್ತೆ. 28ನೇ ತಾರೀಕು ಸಂಜೆ ಯಾರು ಚಾಂಪಿಯನ್ಸ್ ಮತ್ತೆ ರನ್ನರ್ಸ್ ಆಗ್ತಾರೆ ಅನ್ನೋದು ನೋಡೋದಕ್ಕೆ ಖುಷಿ. ಆಲ್ ದ ಬೆಸ್ಟ್. So I wish all the best for all the students of ISC for the annual sports meet 2026, and all the best for all the students. So keep rocking, keep playing, and keep well. All the best. Sports ಅನ್ನೋದು it's an important part of every student's life. They should participate. Winning is great, but participation is at its heights. So best participate yourself and give your best. Just good luck for all your future endeavors. Good luck. ನಮ್ಮ PT ಸರ್ ಅಂತೂ ಫುಲ್ಲು ಸ್ಪೋರ್ಟ್ಸ್ ಇರೋಕ್ಕೆ ತಲೆ ಕೆಡಿಸ್ಕೊಂಡ್ಬಿಟ್ಟವ್ರೆ. ಒಂದು ಬೈಟ್ ಕೊಡು ಅಂದ್ರೆ ಕೊಡ್ತಿಲ್ಲ ಸರ್. ಏನಾದ್ರು ಹೇಳಿ ಸರ್ ಸ್ಪೋರ್ಟ್ಸ್ ಡೇ ಬಗ್ಗೆ. ನಿಮ್ಗೆ ಯಾಕೆ ಬೇಕದು? ತಿಕಾ ಮುಚ್ಕೊಂಡು ಹೋಗಲ್ಲ. ಸ್ಪೋರ್ಟ್ಸ್ ಡೇ ನಡೀತಾ ಇದೆ ನಮ್ಮ ಕಾಲೇಜಲ್ಲಿ. ನಮ್ಮ PT ಸರ್ ವರ್ಷ ಪೂರ್ತಿ ಫ್ರೀ ಇರ್ತಾರೆ. ಸ್ಪೋರ್ಟ್ಸ್ ಟೈಮಲ್ಲಿ ಮಾತ್ರ ಫುಲ್ ಬ್ಯುಸಿ ಆಗಿಬಿಡ್ತಾರೆ. ಒಂದು ಬೈಟ್ ಕೂಡ ಕೊಡ್ತಿಲ್ಲ, ಆ ರೇಂಜಿಗೆ ಬ್ಯುಸಿ ಆಗಿಬಿಟ್ಟವ್ರೆ. ಜರ್ಸಿ ಎಲ್ಲ ಮಾಡಿಸಿರೋದು ಇವರೇ, ರುದ್ರತೇಜ್ ಸರ್. ಹೆಂಗಿತ್ತು ಸ್ಪೋರ್ಟ್ಸ್ ಡೇ ಜರ್ಸಿ ಮಾಡಿಸೋ ಜರ್ನಿ? ತುಂಬ ಕಷ್ಟಪಟ್ಟಿದ್ದೀವಿ. ಎಲ್ಲ ಫ್ರೆಂಡ್ಸ್ ತುಂಬ ಸಪೋರ್ಟ್ ಇದೆ. ನಿಮ್ಮ ಜರ್ಸಿದವ್ರು ಬಂದಿಲ್ಲ ಸರ್. ಇಮೋಷನಲ್ ಡ್ಯಾಮೇಜ್ ಇಲ್ಲ ಸರ್. ಸರ್ ಅದೆಲ್ಲ ವಿಡಿಯೋದಲ್ಲಿ ಎಲ್ಲ ಕಡೆ ಒಂದೊಂದು ಸ್ಪೋರ್ಟ್ಸ್ ಸ್ಟಾರ್ಟ್ ಆಗೈತೆ. ಫಸ್ಟ್ ನಾವು ಬಂದಿರೋದು ಶಟ್ಲ್ ಕಾಕ್ ಆಡೋ ಹತ್ರ. ಇಲ್ಲಿ ಯಾವ್ಯಾವ ಟೀಮ್ ಅಂದರೆ ಯಾವ್ಯಾವ ಟೀಮ್ ಆಡ್ತಿರೋದು. ಸೊ ಫಸ್ಟ್ ನಾವೀಗ ಬಂದಿರೋ ಗೇಮು ಶಟಲ್ ಕಾಕ್ ಡಬಲ್ಸು. ನಮ್ಮ ಡಿಪಾರ್ಟ್ಮೆಂಟಿಂದ ಆಡ್ತಾ ಇರೋದು ಮಿಸ್ಟರ್ ಕಾರ್ತಿಕ್ ಗೌಡ ಹಾಗೆ ಪ್ರಜ್ವಲ್ ಅವರು. ನೆಕ್ಸ್ಟ್ ನೋಡ್ರಿ, ಇವರು ಸಕ್ಸಸ್ಫುಲಿ ಆರ್ಕಿಲಸ್ ಕಂಪ್ನಿಯಲ್ಲಿ ಜಾಯ್ನ್ ಆಗಿರೋದು. ಸರ್ ಹೆಂಗಿದೆ ಸ್ಪೋರ್ಟ್ಸ್ ಡೇ? ತುಂಬ ಎಕ್ಸೈಟ್ಮೆಂಟ್ ಆಗಿದ್ದೀನಿ. ಕೇರಮ್, ಚೆಸ್ಸು ಎಲ್ಲ ಆಡೋದಿದ್ದೀನಿ. ವಿರಾಟ್ ಕೊಹ್ಲಿ ಅವ್ರು ಬಿಟ್ರೆ ನೆಕ್ಸ್ಟ್ ಇವರೇ ಚೆಸ್ ಆಡೋದ್ರಲ್ಲಿ. ಸರ್ ಸ್ಪೋರ್ಟ್ಸ್ ಡೇಗೆ ಎಷ್ಟು ಎಕ್ಸೈಟ್ಮೆಂಟಲ್ಲಿ ಇದ್ದೀರಾ ಸರ್? ಆಲ್ ದಿ ಬೆಸ್ಟ್. ಆಲ್ ದಿ ಬೆಸ್ಟ್ ಸರ್. ಎಷ್ಟು ಎಕ್ಸೈಟ್ಮೆಂಟಲ್ಲಿ ಇದ್ದೀರಾ ಸ್ಪೋರ್ಟ್ಸ್ ಡೇಗೆ? ಪ್ರತಿ ವರ್ಷ ನಡೆಯುತ್ತೆ. ಈ ಸಲ ಇನ್ನೂ ಸ್ವಲ್ಪ ತಗೋಬಿಟ್ಟಿದ್ದೀವಿ. ಸರ್ ಯಾವ ಡಿಪಾರ್ಟ್ಮೆಂಟಿಗೆ ಸಪೋರ್ಟ್ ಮಾಡ್ತಿದ್ದೀರಾ ಸರ್ ನೀವು? ಸಪೋರ್ಟ್ ಫಾರ್ ಫ್ಯಾಮಿಲಿ. ನಮ್ಮ ಕಾಲೇಜ್ ಸ್ಪೆಷಾಲಿಟಿ ಏನಪ್ಪ ಅಂದರೆ ಈ ಗ್ರೌಂಡ್ ಏನೈತಲ್ಲ, ಈ ಗ್ರೌಂಡು ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಕಾಡೆಮಿಯಿಂದ ಸರ್ಟಿಫೈಡ್ ಆಗೈತೆ. ಅಂದರೆ ರಣಜಿ ಮ್ಯಾಚ್ಗಳು, ಲೋಕಲ್ ಮ್ಯಾಚಸ್ ಏನೇನು ನಡೀತವೆ ಅವೆಲ್ಲ ಇಲ್ಲೇ ನಡೆಯೋದು. ನೆಕ್ಸ್ಟ್ ಲೆವೆಲ್ ಚಿನ್ನಸ್ವಾಮಿ ಸ್ಟೇಡಿಯಂ ಗ್ರೌಂಡ್ ಯಾವ ಥರ ಆಯಿತು ಅದೇ ಥರ ಐತೆ. ಎಲ್ಲ ಮತ್ತೆ ರೀಸೆಂಟಾಗಿ ರೆಡಿ ಮಾಡಿದ್ದಾರೆ. ಫುಲ್ ಸ್ಪೋರ್ಟ್ಸ್ಗಂತೂ ನೆಕ್ಸ್ಟ್ ಲೆವೆಲ್ ಎನ್ಕರೇಜ್ ಮಾಡ್ತಾರೆ. ನನ್ನ ಮೇಲೆ ಆಣೆ ಇಟ್ಟು ಬಟ್ ನಾವೇ ಇಂಟ್ರೆಸ್ಟ್ ಕೊಟ್ಟು ಬರಲ್ಲ ಅಷ್ಟೇ. ನೋಡ್ರಿ ಗ್ರೌಂಡ್ ಯಾವ ರೇಂಜಿಗೆ ರೆಡಿ ಮಾಡೋರೆ ಅಂದರೆ, ನಾವು ಸ್ಟಾರ್ಟಿಂಗಲ್ಲಿ ಬೈಕೊಂತಿದ್ವಿ ಏನಕ್ಕಪ್ಪ ಈ ರೇಂಜ್ಗೆಲ್ಲ ಗುಂಡಿ ಹೊಡೋದು ಅಂತ. ಬಟ್ ಔಟ್ಪುಟ್ ಬಂದ್ಮೇಲೆ ಗೊತ್ತಾಯ್ತು ಇಷ್ಟು ಕ್ರೇಜಿ ಆಗೈತೆ ಅಂತ. IS ಡಿಪಾರ್ಟ್ಮೆಂಟ್ ಪಾಯಸ ನನಗೊಂದು ಜರ್ಸಿ ಮಾಡಿಸ್ಕೊಟ್ಟವನೆ. ಎಲ್ಲ ಮಗ ಜರ್ಸಿ ತೋರಿಸೋ. ಆರಾಧ್ಯ ವ್ಲಾಗ್ಸ್ ಇಷ್ಟು ಪ್ರೀತಿ ಅಭಿಮಾನ ತೋರಿಸಿರೋ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಕಬಡ್ಡಿ ಸ್ಟಾರ್ಟ್ ಆಗುತ್ತೆ. So both the team participants come and Civil and EC. Civil versus EC. So this is the first match.
ಹಾಗೆ ಇವತ್ತು ನನ್ನ ಫ್ರೆಂಡ್ ಬಿಶು ಭರದ್ವಾಜ್ ಬರ್ಡೇ ಇತ್ತು, ಅವತ್ತೇನೆ ಸ್ಪೋರ್ಟ್ಸ್ ಡೇ ಆರ್ಗನೈಸ್ ಮಾಡೋರೆ. ಅವ್ನು ಏನು ಹೇಳ್ತಾನೆ ಅಂತ ಕೇಳೋಣ ಬನ್ನಿ. ಸರ್ ಯಾಕೆ ಹೇಳ್ತೀರಾ, ನೊಂದಿದೀವಿ ಬೆಂದಿದೀವಿ. ಇವರು ಕೊಟ್ರೆ ಸರ್ ಎಲ್ಲೆಲ್ಲ ಹೋದ್ರು ಹಿಂಡ್ಬಿಟ್ರು ಅಂತ ಹಿಂಡ್ತಾವ್ರೆ ಅಂದ್ರೆ ಗೊತ್ತಾಗ್ತಿಲ್ಲ. ಅಲ್ಲಿ ಇವ್ರು ಬೇರೆ ಇವರು ಗೆಲ್ತೀವಿ ಅಂದ್ರೆ ನೋಡೋಣಮ್ಮ ಅಂತಾರೆ. ಅವ್ರನ್ನ ಕೇಳೋಣ. ಸರ್ ಈ ಸ್ಪೋರ್ಟ್ಸ್ ಡೇ ಏನು ಗೆಲ್ತೀರಾ ಸರ್? ಸ್ಪೋರ್ಟ್ಸ್ ಬಗ್ಗೆ ಏನು ಗೊತ್ತಿಲ್ಲ ನನಗೂ, ಇವತ್ತಾನೆ ಬಂದಿದ್ದೀನಿ, ನೋಡ್ಬೇಕು ಏನಾಗುತ್ತೆ ಅಂತ. ವಾಷಿಂಗ್ ಮಿಷಿನ್ ನಮ್ಮ ಕಾಲೇಜಿನ ನ್ಯಾಷನಲ್ ಖೋಖೋ ಪ್ಲೇಯರ್ ನಮಿತ್ ಗೌಡ ಅವ್ರ ಸಾಧನೆ ಬಗ್ಗೆ 2 ಮಾತನ್ನ ಕೇಳಕ್ ಇಷ್ಟಪಡ್ತೀನಿ. ಸಾಧನೆ ಬಗ್ಗೆ 2 ಮಾತಲ್ಲೆಲ್ಲ ಹೇಳಕ್ಕಾಗಲ್ಲ, 1 ಮಾತಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಅವ್ರ ಸಾಧನೆಗೆ ಭೂಮಿ ತೂಕದ ಹೆಣ್ಣು ಅಂತಾರಲ್ಲ, ಅವರು ಹೀಗೆ ಈ ತರ ಇವರು ಭೂಮಿ ತೂಕದ ಗಂಡು ನಮ್ಮ ಕಾಲೇಜ್ಗೆ ಹಗ್ಗ ಎಳಿ ಆಟ ಆಡ್ತಾ ಇದ್ದಾರೆ. ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಮೇಲಿಂದ ಕೆಳಕ್ಕೆ ಏನಿಲ್ಲ, ಫಸ್ಟ್ ಟೈಮ್ ಎಳಿತಾ ಇರೋದು, ಎಳಿತೀನಿ ಸ್ವಲ್ಪ ಹಿಂದೆ 2 ಪಾಯಿಂಟ್ ಹಾ ಪಕ್ಕ ಬರ್ಕೋಬೇಕಾ? ವರ್ಕ ಪೇಪರ್ ಅಲ್ಲಿ ಮುಂದಗಡೆ ವರ್ಕ ಗೆಲ್ಲ CS ಏನಾ? ಎಲ್ಲ CS ಸೊ ವುಮೆನ್ಸ್ ಕಬಡ್ಡಿ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಇಲ್ಲಿ ವೆಯ್ಟ್ ಚೆಕ್ ಮಾಡ್ತಾ ಇದ್ದಾರೆ. ಸೊ ಮಿನಿಮಮ್ ವೆಯ್ಟ್ಗಿಂತ ಯಾರು ಜಾಸ್ತಿ ಇದ್ದಾರೆ ಅವ್ರನ್ನ ಒಳಗಡೆ ಆಡ್ಸಲ್ಲ. ಇದು ಮೇ ಬಿ ಎಲ್ಲರಿಗೂ ಗೊತ್ತು ಅನ್ಸುತ್ತೆ. ಸೊ ನಾನು ಇಲ್ಲಿಂದ ಬಂದಿರೋದು ಶಟಲ್ ಕಾಕ್ ಕೋರ್ಟ್. ಆಂಪಿ ಥಿಯೇಟರ್ ಅಲ್ಲಿ ಶಟಲ್ ಕಾಕ್ ಡಬಲ್ಸ್ ನಡೀತಾ ಇದೆ. ಹುಡುಗರು ಎಲ್ಲ ಕಬಡ್ಡಿ ಕೋರ್ಟ್ ಅಲ್ಲಿ ಸಪೋರ್ಟ್ ಮಾಡಕ್ ಹೋಗೋರೆ. ಇಲ್ಲಿ ತುಂಬಾ ಕಡಿಮೆ ಜನ ಅವ್ರೆ, ಯಾಕಂದ್ರೆ ನಮ್ಮ ಜನ ಯಾವ ಗೇಮಲ್ಲಿ ಹೊಡೆದಾಟ ಜಾಸ್ತಿ ಇರುತ್ತೋ ಆ ಗೇಮಿಗೆ ಸಪೋರ್ಟ್ ಮಾಡ್ತಾರೆ. ಅರ್ಥ ಆಯ್ತು ಅನ್ಸುತ್ತೆ. ಮಧ್ಯಾಹ್ನದ ಮೇಲ್ಗಡೆ ಬಂದು ಇಲ್ಲಿ ಸಪೋರ್ಟ್ ಮಾಡ್ತಾರೆ. ಸೊ ನೋಡೋಣ ಈ ಒಂದು ಸೆಮ್ಮಲ್ಲಿ ಯಾರು ಚಾಂಪಿಯನ್ಸ್ ಆಗ್ತಾರೋ ಅವ್ರಿಗೆ ಮಸ್ತ್ ಆಗಿರೋ ಗಿಫ್ಟು ಟ್ರೋಫೀಸ್ ಎಲ್ಲ ಕೊಡ್ತಾರೆ. ನೋಡ್ರಿ ನಮ್ಮ ಪಾಯಸ IS ಡಿಪಾರ್ಟ್ಮೆಂಟು ಜವಾಬ್ದಾರಿ ಹೆಗ್ಲ ಮೇಲೆ ಹೊತ್ಕೊಂಡು ಯಾವ ರೇಂಜಿಗೆ ಕೆಲಸ ಮಾಡ್ತಾವನೆ. ಫಸ್ಟ್ ಮ್ಯಾಚು CS ಮತ್ತು ಮೆಕ್ಯಾನಿಕಲ್ ಫಸ್ಟ್ ಮ್ಯಾಚು CS ಮತ್ತು ಎಲೆಕ್ಟ್ರಿಕಲ್ ಮಧ್ಯೆ ನಡೀತಾ ಇದೆ. ವಾಲಿಬಾಲ್ ಮೆನ್ಸು. ಸ್ಪೋರ್ಟ್ಸ್ ಅಂದ್ರೆ ಈ ತರ PP ಇಲ್ಲ ಅಂದ್ಮೇಲೆ ಎನರ್ಜಿ ಇರಲ್ಲ. ಅಭಿ ಒಂದ್ಸಲ ಊದ ಅಭಿ. ಈ ಸೌಂಡ್ ಕೇಳಿಸ್ಕೊಂಡಲ್ಲ ಅಂದ್ರೆ ಅದು ಸ್ಪೋರ್ಟ್ಸೇ ಆಗಲ್ಲ. ಏನಂತೀರಾ? ಸೊ ಗೈಸ್, ಇವಾಗ ಫಸ್ಟ್ ಮೆನ್ಸ್ ಕಬಡ್ಡಿ ನಡೀತಾ ಇದೆ. EC ವರ್ಸಸ್ ಟ್ರಿಪಲ್ E 2 ಪವರ್ ಹೌಸ್ಗಳು ಒಟ್ಟಿಗೆ ಮ್ಯಾಚ್ ಆಡೋಕ್ಕೆ ರೆಡಿ ಆಗಿದ್ದಾರೆ. ಸೊ ಈ ಮ್ಯಾಚಲ್ಲಿ ಯಾರು ಗೆಲ್ತಾರೋ ಅವರು ನೆಕ್ಸ್ಟ್ ಮ್ಯಾಚ್ಗೆ ಕ್ವಾಲಿಫೈ ಆಗ್ತಾರೆ. ಸೊ ಗೈಸ್, ಇವಾಗ ನಮ್ಮ ಡಿಪಾರ್ಟ್ಮೆಂಟು ವುಮೆನ್ಸ್ ಥ್ರೋಬಾಲ್ ನಡೀತಾ ಇದೆ. ಅದು CS ಅವ್ರ ಮೇಲೆ. ಫಸ್ಟ್ ಮ್ಯಾಚು ನಮ್ಮ ರಾಹುಲ್ ಅವರು ಪಕ್ಕಾ ನಮ್ದು 2 ಪಾಯಿಂಟ್ ಹೊಂದಿದ್ರು, ಅವ್ರನ್ನ ಸೋಲ್ಸಿ ಗೆದ್ದಿದೀವಿ. ಏನ್ ಹೇಳಕ್ ಇಷ್ಟಪಡ್ತೀರಾ? ಮ್ಯಾಚ್ ಸೋತಿರ್ಬೋದು, ನೆಕ್ಸ್ಟ್ ಆಮೇಲೆ ನನ್ನ ಫ್ರೆಂಡ್ ಬಟಾಣಿ ಇದ್ದವ್ನು ಫೋನ್ ಮಾಡಿಬಿಟ್ಟು ನೈಟ್ ಎಲ್ಲ ಪ್ರಾಕ್ಟೀಸ್ ಮಾಡಿದ್ದೀನಿ, ಪಕ್ಕಾ ಮ್ಯಾಚ್ ನಮ್ಮದೇ, ಬಾ ನೋಡು ಅಂದ. ನೋಡಿದ್ರೆ ಫಸ್ಟ್ ಮ್ಯಾಚೇ ಸೋತ್ಬಿಟ್ಟ. ಫ್ರೆಂಡ್ಸ್, ಫೈನಲಿ ಇವತ್ತು ಕಬಡ್ಡಿ ಮೆನ್ಸ್ ಮ್ಯಾಚ್ ನಡೀತಾ ಇದೆ. ಫೈನಲಿಗೆ ಸೆಲೆಕ್ಟ್ ಆಗಿರೋರು ಮೆಕ್ಯಾನಿಕಲ್ ವರ್ಸಸ್ ಟ್ರಿಪಲ್ E. ಮ್ಯಾಚ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಫೈನಲ್ ಮ್ಯಾಚ್ ಆಗಿರೋದ್ರಿಂದ ಎಲ್ಲ ಫ್ಯಾಕಲ್ಟಿಗಳು ಬಂದು ಫೋಟೋ ಸೆಷನ್ ಎಲ್ಲ ಮುಗಿಸ್ಕೊಂಡು ಟಾಸ್ ಹಾಕಿ ಮ್ಯಾಚ್ನ ಸ್ಟಾರ್ಟ್ ಮಾಡಿದ್ರು. ಯಾವ ಮ್ಯಾಚಿಗೂ ಸೇರ್ದಿರೋವಷ್ಟು ಜನ ಈ ಫೈನಲ್ ಮ್ಯಾಚಿಗೆ ಸೇರಿದ್ರು. ನಾನು ಮ್ಯಾಚ್ ಏನಾಗುತ್ತೆ ಅಂತ ಟೆನ್ಷನಲ್ಲಿ ನಾನಿದ್ರೆ ಇವ್ರು KL ರಾಹುಲ್, ಹಾರ್ದಿಕ್ ಪಾಂಡ್ಯ ಅನ್ಕೊಂಡು ಗ್ರೌಂಡ್ ಮಧ್ಯದಲ್ಲೇ ಜರ್ಸಿ ಚೇಂಜ್ ಮಾಡ್ಕೊಂತವ್ರು. ನೋಡ್ರಿ ಈ ಶೋಕಿಗೆ ಏನು ಹೇಳ್ಬೇಕಂತ ಗೊತ್ತಿಲ್ಲ. ಸೊ ಫೈನಲಿ ಮೆಕ್ಯಾನಿಕಲ್ ಅವರು ಕಬಡ್ಡಿನ ಗೆದ್ರು ಗೈಸ್. ಫೈನಲ್ ಮ್ಯಾಚ್ ಪರ್ಫಾರ್ಮ್ ವಾಟ್ ಹ್ಯಾಪನಿಂಗ್? ಏನೂ ಆಗಿಲ್ಲ ಅಷ್ಟೇ. ಸೊ ಗೈಸ್, ನೋಡಿದ್ರಲ್ಲ, ಇದು ನಮ್ಮ ಕಾಲೇಜಿನ ಸ್ಪೋರ್ಟ್ಸ್ ಡೇ ಸೆಲೆಬ್ರೇಷನ್ ಆಗಿತ್ತು. ಇನ್ನೂ ಒಂದಿನ ಸ್ಪೋರ್ಟ್ಸ್ ಇದೆ, ಅದನ್ನು ವಿಡಿಯೋ ಬೇಕು ಅಂದರೆ ಪಾರ್ಟ್ 2 ಅಂತ ಕಮೆಂಟ್ ಮಾಡಿ. ಹಾಗೆ ನಮ್ಮ ಕಾಲೇಜಿಂದ ಅಂದರೆ CITಯಿಂದ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ, ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿರಿ, ಇನ್ಸ್ಟಾದಲ್ಲಿ ನೋಡ್ತಿದ್ರೆ ಫಾಲೋ ಮಾಡಿ. ಹಾಗೆ ಮಿಸ್ ಮಾಡ್ದಲ್ಲೇ ಸಪೋರ್ಟ್ ಮಾಡಿ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಪೀಸ್.